ನಮಸ್ಕಾರ ಸ್ನೇಹಿತರೆ, ನಿಮ್ಗೊಂದು ಗುಡ್ ನ್ಯೂಸ್ ಅಂತ ಅನ್ಬೋದು. ನೀವು ಅಪ್ರೆಂಟಿಸ್ ಆಗಿ ವರ್ಕ್ ಮಾಡಬೇಕು ಅಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಮ್ಗೆ ಕಡೆಯಿಂದ ಅಧಿಸೂಚನೆ ಬಿಟ್ಟವ್ರೆ. ಆ ಅಧಿಸೂಚನೆ ಏನು ಅಂತ ತಿಳಿಸ್ಕೊಡ್ತೀನಿ. 2025-26 ಸಾಲಿನ ಇಂಜಿನಿಯರ್ ಗ್ಯಾಜುರೇಟ್, ನಾನ್ ಇಂಜಿನಿಯರ್ ಗ್ಯಾಜುರೇಟ್ ಮತ್ತು ಡಿಪ್ಲೊಮೊ ಶಿಕ್ಷಕ ಅಪಾಯಿಂಟಿಸ್ ತರಬೇತಿಗಾಗಿ ಅಧಿಸೂಚನೆ ಹೊರಡಿಸಿರೋದು. ಅರ್ಹ ಅಭ್ಯರ್ಥಿಗಳು ಆನ್ಲೈನಲ್ಲಿ ಮಾತ್ರ ಅರ್ಜಿ ಹಾಕೋಕ್ಕಾಗೋದು. ಮತ್ತು ಶಿಕ್ಷಕ ವೃತ್ತಿಯ ವರ್ಗ ಮತ್ತು ವಿಷಯ ಮತ್ತು ಶಿಕ್ಷಕ ಸಂಖ್ಯೆ ಎಷ್ಟಿರುತ್ತೆ, ಪ್ರತಿ ಮಾರ ಶಿಕ್ಷಕ ವೇತನ ಎಷ್ಟು ಕೊಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಂಜಿನಿಯರ್ ಪದವೀಧರ ಅಪ್ರೆಂಟಿಸ್ಗೆ ಎಲೆಕ್ಟ್ರಾನಿಕ್ ಇಂಜಿನಿಯರ್ಗೆ 77 ಖಾಲಿ ಐತೆ, ಸಿವಿಲ್ ಇಂಜಿನಿಯರ್ಗೆ 3 ಖಾಲಿ ಐತೆ. ಇದಕ್ಕೆ ವೇತನ 9,000. ಅಪ್ರೆಂಟಿಸ್ ತರಬೇತಿಲಿರೋರಿಗೆ ಕೊಡೋದು ವೇತನ ಇಷ್ಟಿರುತ್ತೆ. ಮತ್ತು ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ಗೆ ಎಲೆಕ್ಟ್ರಾನಿಕ್ ಇಂಜಿನಿಯರ್ಗೆ 51 ಖಾಲಿ ಐತೆ, ಸಿವಿಲ್ ಇಂಜಿನಿಯರಿಂಗ್ಗೆ 4 ಖಾಲಿ ಐತೆ. ಇದಕ್ಕೆ 8,000 ಸ್ಯಾಲ್ರಿ ಇರುತ್ತೆ. ಎಲ್ಲ 1 ವರ್ಷದ ಅವಧಿವರೆಗೆ ಅಪ್ರೆಂಟಿಸ್ ಆಗಿ ವರ್ಕ್ ಮಾಡೋಕ್ಕೆ ತಗೊಳ್ಳೋದು. ಮತ್ತು ಪದವೀಧರರು ಅಂದರೆ ನಾನ್ ಇಂಜಿನಿಯರ್ ಅಪ್ರೆಂಟಿಸ್ಶಿಪ್ಗೆ ತಗೊಳ್ಳೋದು. ಪದವೀಧರಿಗೆ BCom, BBA, BCA, BA, BSc ಇವ್ರಿಗೆ. BCom ಅವ್ರಿಗೆ 55 ಖಾಲಿ ಐತೆ, BBMಗೆ 15, BCAಗೆ 15, BAಗೆ 20, BScಗೆ 10 ಖಾಲಿ ಐತೆ. ಇದಕ್ಕೆ 9,000 ಸ್ಯಾಲ್ರಿ ಕೊಡ್ತಾರೆ. ಎಲ್ಲ 1 ವರ್ಷದ ಅವಧಿವರೆಗೂ ಮಾತ್ರ ಅಪ್ರೆಂಟಿಸ್ ಆಗಿ ವರ್ಕ್ ಮಾಡೋಕ್ಕೆ ಇದು ಆನ್ಲೈನ್ ಅರ್ಜಿ ಹಾಕ್ಬೋದು. ನಿಮಗೆ ಟೋಟಲ್ ಖಾಲಿ ಇರುವುದು 250 ಖಾಲಿ ಐತೆ. ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಅಂದರೆ 21/2025ರಿಂದ ಆಲೇ 5 ಡೇಸ್ ಆಗೈತೆ. ಇವತ್ತಿನಿಂದ ನೀವು ಅಪ್ಲಿಕೇಶನ್ ಹಾಕ್ಬೋದು 20ನೇ ತಾರೀಕಿಂದ. ಇದು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋ ಕೊನೆ ದಿನಾಂಕನೂ ಕೊಟ್ಟಾರೆ. 6/7/2025 ಲಾಸ್ಟ್ ಡೇಟ್ ಇರುತ್ತೆ. ಮತ್ತು ಇಂಜಿನಿಯರ್ ಪದವೀಧರರು ಮತ್ತು ನಾನ್ ಪದವೀಧರ ಇಂಜಿನಿಯರಿಂಗ್ಗೆ, ಡಿಪ್ಲೊಮಾ ಇಂಜಿನಿಯರ್ಗೆ 2020-21ರಲ್ಲಿ ಇರೋರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು 22-23ರಲ್ಲಿ ಪಾಸ್ ಆಗಿರೋರು ಹಾಕ್ಬೋದು. ಮತ್ತು 24ನೇ ಸಾಲಿಲಿ ಉತ್ತೀರ್ಣ ಆದರೂ ಹಾಕ್ಬೋದು. ಅವ್ರು ಬಿಟ್ಟು ಬೇರೆಯವ್ರು ಹಾಕ್ಬೇಡಿ. 2020ರಿಂದ 24ರವರೆಗೆ ಯಾರ್ಯಾರು ಪಾಸ್ ಆಗಿರ್ತೀರಾ, ಉತ್ತೀರ್ಣರಾಗಿರ್ತೀರಾ ಅವ್ರು ಮಾತ್ರ ಅಪ್ರೆಂಟಿಸ್ಶಿಪ್ಗೆ ಹಾಕ್ಬೋದು. ಮತ್ತು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮೈಸೂರು ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ. ಅದ್ರ ಮೂಲಕ ಹೋಗಿ ನೀವು ಅಪ್ಲಿಕೇಶನ್ ನೀವೇ ಸ್ವಂತ ಹಾಕ್ಬೋದು. ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಈ ಮಾಹಿತಿ ಇಷ್ಟ ಆಗದೆ ಅಂತ ಅಂದ್ಕೊಳ್ತೀನಿ. ಟೋಟಲ್ 250 ಖಾಲಿ ಐತೆ. ವಿದ್ಯಾರ್ಥಿಗಳು ಸುವರ್ಣಾವಕಾಶ ಅಂತ ಹೇಳ್ಬೋದು. 2020ರಿಂದ 24ರವರೆಗೂ ಪಾಸ್ ಆಗಿರೋದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ.